ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿಯೊಳಗೆ ಕೋಮುವಾದಿ ಗೂಂಡಾಗಳು ನುಗ್ಗಲು ಪ್ರಯತ್ನಿಸಿರುವ ಘಟನೆ ಒಂದು ಸಾಮಾನ್ಯ ಕೃತ್ಯವಲ್ಲ. ಇದೊಂದು ಪೂರ್ವಯೋಜಿತ ದಾಳಿಯಾಗಿದ್ದು, ಇದನ್ನು ತಡೆಯುವಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲಗೊಂಡಿದೆ ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರೋಪಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಕಾನೂನು ಸಲಹೆಗಾರ ನದೀಂ ಅಹ್ಮದ್, ನಮ್ಮ ಪಕ್ಷದ ವತಿಯಿಂದ ಮುಂಚಿತವಾಗಿಯೇ ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಸಹ ಯಾವುದೇ ಮುಂಜಾಗೃತಾ ಕ್ರಮ ಜರುಗಿಸಲಿಲ್ಲ. ಮನೆ ಮೇಲಿದ್ದ ಬಾವುಟ ಕಿತ್ತು ಹಾಕಲಾಗಿತ್ತು ಹಾಗೂ ಕಲ್ಲು ತೂರಾಟ ನಡೆದಿತ್ತು. ಆ ಸಂದರ್ಭದಲ್ಲೂ ಸಹ ಕ್ರಮಕ್ಕೆ ಆಗ್ರಹ ಮಾಡಲಾಗಿತ್ತು. ನಮ್ಮ ಆಗ್ರಹಕ್ಕೆ ಸ್ಪಂದಿಸದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹನುಮ ಜಯಂತಿಗೆ ಅವಕಾಶ ಮಾಡಿಕೊಟ್ಟರು ಎಂದು ಆಪಾದಿಸಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ರಕ್ಷಣೆ, ನ್ಯಾಯ ಸಿಗುತ್ತೆ ಎಂದು ಭರವಸೆ ಇಟ್ಟುಕೊಂಡಿತ್ತು. ಆ ಸಮುದಾಯಕ್ಕೆ ಬಹಿರಂಗವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ರಕ್ಷಣೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದರು. ಹನುಮ ಜಯಂತಿ ಕಾರ್ಯಕ್ರಮದ ಆಯೋಜಕರು ಮತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೋಮುವಾದಿ ಗೂಂಡಾಗಳ ವಿರುದ್ಧ ಪ್ರಕರಣ ದಾಖಲಿಸಿ ತಕ್ಷಣ ಎಲ್ಲರನ್ನೂ ಬಂಧಿಸಿ ಸಮಗ್ರ ತನಿಖೆ ಮಾಡಬೇಕು ಎಂದು ಎಸ್ಡಿಪಿಐ ಆಗ್ರಹಿಸುತ್ತದೆ ಎಂದರು. ಇಲ್ಲಿ ಗಲಭೆ ಎಬ್ಬಿಸಬೇಕು, ತಮ್ಮ ಬೇಳೆನ ಬೇಯಿಸ್ಕೋಬೇಕು ಅನ್ನೋದನ್ನ ಒಂದೇ ಒಂದು ಉದ್ದೇಶದಿಂದ ಈ ಹನುಮ ಜಯಂತಿಯ ನೆಪ ಮಾಡಿಕೊಂಡು ಯಾವುದಾದ್ರೂ ಒಂದು ಗಲಾಟೆ ಮಾಡ್ತಾನೆ ಇರ್ತಾರೆ. ನಾವು ಪ್ರತಿ ಸಾರಿನೂ ಜಿಲ್ಲಾಡಳಿತಕ್ಕೂ ಇದನ್ನ ಮೆಮೊರಂಡಮ್ ಕೊಡ್ತೀವಿ, ಹೋಗಿ ಖುದ್ದಾಗಿ SP ಜೊತೆ DC ಜೊತೆ ಎಲ್ಲರ ಜೊತೆನೂ ಮಾತಾಡ್ತೀವಿ, ಪತ್ರಿಕಾಗೋಷ್ಠಿನೂ ಮಾಡ್ತೀವಿ. ಆದರೆ ಏನೂ ಪ್ರಯೋಜನ ಆಯ್ತಿಲ್ಲ. ನಾವು ಏನನ್ನ ನಮ್ಮ ಹಿತರಕ್ಷಣೆ ಮಾಡಬಹುದು, ಏನೋ ಒಂದು ಜಾತ್ಯತೀತ ಒಂದು ಲೇಬಲ್ ಕೆಳಗೆ ಕೆಲಸ ಮಾಡ್ತಿದೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಾಂಗ್ರೆಸ್ಸಿಗೆ ಮತ ಹಾಕ್ತೋ ಇವತ್ತು ಅದ್ರ ಬಗ್ಗೆ ನಮಗೆ ಪಶ್ಚಾತ್ತಾಪ ಆಗ್ತಿದೆ. ಯಾಕೆ ಅಂದರೆ ನಾವು ಏನು ಯಾವಾಗಲೂ ನೋಡ್ತೀವಿ, ಒಂದು ಟಿಪ್ಪು ಕಾಲದ್ದು ಅದರ ಇತಿಹಾಸ ಎಲ್ಲ ನಾವು ಮೊದಲೇ ಹೇಳಿದ್ದೀವಿ. ಅಂಥ ಒಂದು ಮಸೀದಿನ ಯಾವ ಕಾರಣಕ್ಕಾಗಿ ಇವರು ಗುರಿ ಮಾಡ್ಕೊಂಡವ್ರೆ, ಏನು ಅದರಿಂದ ಏನು ಲಾಭ ಏನು ಇವ್ರಿಗೆ ಅನ್ನೋದು ಒಂದು ಪ್ರಶ್ನೆ. ಈಗ ಪ್ರತಿ ಸಾರಿನೂ ನೋಡ್ತೀವಿ, ಹೋದ ಸಾರಿ ಹನುಮ ಜಯಂತಿ ಮಾಡಿದಾಗ ಕಲ್ಲು ತೂರಾಟ, ಅದಕ್ಕೆ ಮೊದಲು ಹನುಮ ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಲಾಧಾರಿಗಳು ಅಂತ ಹೇಳ್ತೀವಿ, ಅವ್ರವ್ರ ಧರ್ಮ ಆಚರಿಸೋಕ್ಕೆ ಸ್ವಾತಂತ್ರ್ಯ ಇದೆ, ಮಾಡಲಿ. ಆದರೆ ಬೇರೆಯವ್ರ ಧರ್ಮಕ್ಕೆ ಅವ್ರಿಗೆ ನಾವು ತೊಂದರೆ ಕೊಡ್ತೀವಿ, ಆ ನೆಪದಲ್ಲಿ ನಾವು ಬೇರೆ ಧರ್ಮನ ಒಂದು ಗುರಿಯಾಗಿಟ್ಟುಕೊಂಡು ಕಾರ್ಯಕ್ರಮ ನಡೆಸ್ತೀವಿ ಅನ್ನೋದಿದೆಯಲ್ಲ, ಅದು ತಪ್ಪು. ಅದು ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಅಕ್ಷಮ್ಯ ಅಪರಾಧನೇ, ಅದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಕ್ಕೂ ಆಗಲ್ಲ. ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಮುಖ್ತಾರ್ ಅಹ್ಮದ್, ಉಪಾಧ್ಯಕ್ಷ ಸಾದತ್ ಪಾಷಾ, ಕಾರ್ಯದರ್ಶಿ ಅತೀಕ್ ಅಹ್ಮದ್, ಮಹಮ್ಮದ್ ತಾಹೇರ್, ಮುಬಾರಕ್ ಹುಸೇನ್ ಇದ್ದರು.